ಅಲ್ಲ, ನೀವು ಯಾಕೆ ಯಾವಾಗಲೂ ಹಿಂಗೆ ತಿಂತೀರಾ? ಹಾಗೇನಿಲ್ವಲ್ಲ, ಸರಿಯಾಗಿ ತಿಂತಾ ಇದ್ದೀನಲ್ಲ. ನಾವು ಹೇಳಿದ್ದು ನೀವು ಬಾಳೆಹಣ್ಣು ತಿನ್ನೋದ್ರ ಬಗ್ಗೆ ಅಲ್ಲ, ಮತ್ತೆ ನಿಮ್ಮ ಯೋಚನೆ ಮತ್ತು ಯೋಜನೆ ರೂಪಿಸೋ ರೀತಿ ಬಗ್ಗೆ. ನಾನು ಶಕುನಿಗುಟ್ಟಿರೋ ಚಾಣಕ್ಯ ಅಂತ. ಒಂದನ್ನು ಪಡಿಬೇಕು ಅಂದರೆ ಒಂದನ್ನು ಕಳ್ಕೊಳ್ಳೇಬೇಕು. ಅಂದರೆ ನೋಡಿ, ಮೀನು ಗಾಳಕ್ಕೂ ಬೀಳತ್ತೆ, ಬಲೆಗೂ ಬೀಳತ್ತೆ. ಮೀನುಗಾರರ ಅದೃಷ್ಟ ಚೆನ್ನಾಗಿದ್ದರೆ ಹಾಗೇ ಹರ್ಕೊಂಬಂದು ಕೈಗೆ ಸಿಕ್ಬಿಡತ್ತೆ. ಈಗ ನಾನು ಏನೇ ಮಾಡಿದ್ರೂ ನಗ್ನಗ್ತಾ ಮಾಡ್ತೀನಿ. ಯಾಕೆ ಹೇಳೋ? ಕೊನೆಗೆ ನಿಮ್ಮನ್ನು ನೋಡಿ ನಗಲಿ ಅಂತನಾ? ನಿನ್ನ ತಲೆ. ನನ್ನ ನಗುವಿನ ಹಿಂದೆ ಇರೋ ಕ್ರೋಧಾಗ್ನಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಆ ಸತ್ಯವತಿಯಿಂದ ಮಠದ ಮೆಟ್ಲು ಹತ್ತಕ್ಕಾಗದೇ ಇರೋ ಹಾಗಾಗಿರೋ ನಮ್ಮ ಅಪ್ಪನ ಬೆಂಬಲವಾಗೂ ನಿಲ್ತೀನಿ. ಅಷ್ಟೇ ಯಾಕೆ, ನನಗೆ ತಕ್ಕ ಮಟ್ಟಿಗೆ ಪಾಠ ಹೇಳಿಕೊಟ್ರಲ್ಲ ಆ ಗೋವಿಂದಾಚಾರ್ಯರನ್ನು ಮತ್ತೆ ಮಠಕ್ಕೆ ಕರೆಸ್ತೀನಿ. ಇದೆಲ್ಲ ಆಗಬೇಕು ಅಂದರೆ ಸತ್ಯವತಿ ಅಮ್ಮನವ್ರ ಮೇಲೆ ಆರೋಪ ಬರೋ ಹಾಗೆ ಮಾಡಬೇಕು. ಅದನ್ನೇ ಸತ್ಯ ಅಂತ ಗುರುಗಳು ಕೂಡ ನಂಬೋ ಹಾಗೆ ಮಾಡಬೇಕು ಗೋವಿಂದ. ಏನು ಗೊತ್ತಾ ಗೋವಿಂದ, ನಾವು ಕುಡಿಬೇಕಾಗಿರೋ ನೀರಿಗೆ ಬೇರೆಯವರು ಬಂದು ದಾಹ ಅಂತ ಕೇಳಿದಾಗ ಕೊಡೋದು ನಮ್ಮ ಆಚಾರ. ಆದರೆ ಅದನ್ನು ಪಾಲಿಸದೆ ನಾವೇ ಹೇಗೆ ನೀರು ಕುಡಿಯೋದು ಅನ್ನೋದು ನನ್ನ ವಿಚಾರ ಗೋವಿಂದ. ನಮಗೆ ನೀರು ಕುಡಿಸ್ದೇ ಇದ್ರೆ ಸಾಕು. ಏನಂದ್ರೆ? ಅಲ್ಲ, ಇನ್ನೊಂದು ಬಾಳೆಹಣ್ಣು ತರಲ್ಲ ಅಂದೆ. ಒಂದೇನೋ ಒಂದು ಗೊನೆನೇ ತಗೋಬಾ ಗೋವಿಂದ. ಗುರುರಾಜ, ಅಮ್ಮ, ಯಾವುದೇ ಕೆಲಸ ಮಾಡೋದಕ್ಕೂ ಮುಂಚೆ ಮನೇಲಿರೋ ಹಿರಿಯರಿಗೆ ತಿಳಿಸ್ಬಿಟ್ಟು ಮಾಡಬೇಕು. ದಾರಿಲಿ ಎಲ್ರು ನನ್ನನ್ನು ಕೇಳೋರೆ, ಇದು ನಿಜನಾ ಅಂತ. ಏನು ಉತ್ತರ ಹೇಳಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಈ ಅವಮಾನನ ನನ್ನಿಂದ ಸಹಿಸಕ್ಕಾಗ್ತಿಲ್ಲ. ಬಿಡು ಗುರುರಾಜ, ಇಷ್ಟು ಸಣ್ಣ ವಿಷಯನ ಯಾಕೆ ಇಷ್ಟು ದೊಡ್ಡದು ಮಾಡ್ತಿದ್ದೀಯಾ? ಅವನು ಏನು ಮಾಡಬಾರ್ದು ಮಾಡಿದ್ದಾನೆ ಅಂತ ನೀನು ಇಷ್ಟೊಂದು ಕೂಗಾಡ್ತಿದ್ದೀಯೋ? ಮನೆ ಒಳಗಡೆ ಇರೋ ನಿಮ್ಗಿದು ಅರ್ಥ ಆಗಲ್ಲ. ಹೊರಗಡೆ ಓಡಾಡೋ ನನಗೆ ಗೊತ್ತಾಗೋದು. ಅಣ್ಣ, ದಯವಿಟ್ಟು ನನ್ನ ಮಾತು ಕೇಳು. ಇಲ್ಲ, ಕೇಳಲ್ಲ. ನೀನು ಮಾಡೋ ಕೆಲಸನ ಮುಂಚೆನೆ ನನಗೆ ಹೇಳಿದ್ದಿದ್ರೆ ಈಗ ಕೇಳ್ತಿದ್ದೆ. ಏನು, ನನ್ನ ತಮ್ಮ ತುಂಬ ತಿಳ್ಕೊಬಿಟ್ಟಿದ್ದೇನೆ ಅಂತ ಅನ್ಕೊಬಿಟ್ಟಿದ್ದೆ. ಆದರೆ ಈ ರೀತಿ ಮರ್ಯಾದೆ ತೆಗೆಯೋ ಕೆಲಸ ಮಾಡ್ತಾನೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಪಾಪ ಸರಸ್ವತಿ ಎಷ್ಟೊಂದು ಕನಸು ಕಟ್ಕೊಂಡು ಈ ಮನೆ ಸೊಸೆಯಾಗಿ ಬಂದ್ಲು. ಗುರುರಾಜ ಅವಳ ಮುಂದೆ ಈ ರೀತಿ ಮಾತಾಡಿದ್ರೆ ಅವಳು ಏನು ತಿಳ್ಕೊತಾಳೆ? ಹೌದು ಗೋಪಿ, ತುಂಬಾ ಶ್ರೀಮಂತಿಗೆ ನೋಡಿದವಳು ಅವಳು. ಧಾನ್ಯದ ವಿಚಾರಕ್ಕೆ ಅಣ್ಣ ತಮ್ಮ ಇಷ್ಟು ಜಗಳ ಆಡ್ತಾರೆ ಅಂತ ಅಂದ್ರೆ ಏನು ಅನ್ಕೊಂಡಿರ್ತಾಳೋ ಏನೋ. ವೆಂಕಟನಾಥ, ಗುರುರಾಜ ಯಾವತ್ತೂ ಈ ರೀತಿ ಮಾತಾಡ್ದವನಲ್ಲ. ಅವನ ತಲೆನ ಯಾರೋ ಕೆಡಿಸಿದ್ದಾರೆ, ಆಮೇಲೆ ಅವನೇ ಸರಿ ಹೋಗ್ತಾನೆ. ನೋಡು, ನೀನು ಹೇಗಾದರೂ ಮಾಡಿ ಸರಸ್ವತಿಗೆ ಸಮಾಧಾನ ಮಾಡು. ಈ ವಿಷಯ ಏನಾದರೂ ಬೀಗರಿಗೆ ತಲುಪಿದ್ರೆ ನಮ್ಮನೆ ಮರ್ಯಾದೆ ಉಳಿಯಲ್ಲ. ಅಮ್ಮ, ನನ್ನ ಮೇಲೆ ಕೂಗಾಡಿದ್ದು ಅಣ್ಣ ತಾನೇ, ಬೇರೆ ಯಾರೂ ಅಲ್ವಲ್ಲ. ಇದು ಅವಳಿಗೂ ಅರ್ಥ ಆಗುತ್ತೆ. ನಾನು ಸಮಾಧಾನ ಮಾಡ್ತೀನಿ ಬಿಡು. ಅಮ್ಮ, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಸ್ವಲ್ಪ ತಡೀರಿ ಬಾವ. ಇವರು ನಿಮ್ಮನ್ನ ಎಷ್ಟು ಗೌರವಿಸ್ತಾರೆ ಅಂತ ನಿಮಗೂ ಕೂಡ ಗೊತ್ತು. ಇವರು ನಿಮಗೆ ಅವಮಾನ ಮಾಡಬೇಕು ಅಂತ ಈ ರೀತಿ ಮಾಡಿಲ್ಲ.
ಇವ್ರ ಸ್ವಭಾವನೇ ಹಾಗೆ, ನಿಮಗೂ ಗೊತ್ತು. ಇವ್ರು ಮಾಡಿದ ತಪ್ಪು ಅಂತ ಹೇಳಿದ ತಕ್ಷಣ ಇವ್ರ ಸ್ವಭಾವ ಬದಲಾಗಲ್ಲ. ಈ ಗುಣ ದೇವರು ಇವ್ರಿಗೆ ಕೊಟ್ಟಿರೋ ವರ ಅಂತ ನಾನು ಭಾವಿಸ್ತೀನಿ. ನೋಡಿ, ಈ ಒಡವೆ ನಂದು. ಇದನ್ನು ಇಟ್ಕೊಂಡು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ದಯವಿಟ್ಟು ಅವ್ರಿಗೆ ಮಾತ್ರ ಏನು ಹೇಳಬೇಡಿ. ಕೊಡಮ್ಮ ಇಲ್ಲಿ. ನಾನು ಹೊರಗಡೆ ಹೋಗಿ ಬರ್ತೀನಿ. ಅಷ್ಟರಲ್ಲಿ ನೀವೆಲ್ಲರೂ ಊಟ ಮಾಡಿರಿ. ಲೇ ಗೋಪಿ, ಏನೇ ಆಗಿದೆ ನಿನ್ನ ಮಗನಿಗೆ? ಯಾಕೆ ಹೀಗೆಲ್ಲ ವರ್ತಿಸ್ತಿದ್ದಾನೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಸೀತಕ್ಕ. ಗುರುಗಳು ಯಾವ ಕಾರಣದಿಂದ ಆ ರೀತಿ ಹೇಳಿದ್ರು ನಂಗೆ ಗೊತ್ತಿಲ್ಲ. ಯಾವ ಕೆಟ್ಟ ದುರ್ಗ್ರಹ ಬಡಿತೋ ಈ ಮನೆಗೆ. ಇದನ್ನ ನೋಡಿ ಅವ್ರ ಆತ್ಮ ಅದು ಎಷ್ಟು ನೊಂದ್ಕೊಳ್ಳಲ್ಲ. ಅಮ್ಮ, ಗುರು ನನ್ನಣ್ಣ, ಅವನು ನನ್ನ ಮೇಲೆ ಕೂಗಾಡಿರೋದು, ಈ ರೀತಿ ಬುದ್ಧಿ ಹೇಳಿರೋದು ಇದೇನು ಮೊದಲಲ್ಲ. ಈಗ ನನಗೆ ತಂದೆ ಸ್ಥಾನದಲ್ಲಿದ್ದಾನೆ. ನನ್ನನ್ನು ಪ್ರಶ್ನೆ ಮಾಡೋ ಅಧಿಕಾರ ಅವನು ಖಂಡಿತ ಇದೆ. ಅಧಿಕಾರ ಇದೆಯಪ್ಪ, ಯಾರಿಲ್ಲ ಅಂತ ಹೇಳಿದ್ದು. ಆದರೆ ಯಾರ ಮುಂದೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಅವನಿಗೆ. ನಿಮ್ಮಿಬ್ಬರ ಮಾತುಕತೆ, ಜಗಳ ಪಾಪ ಸರಸ್ವತಿ ಎಂದಾದ್ರೂ ನೋಡಿದಾಳ? ಮನ್ಸಿಗೆ ನೋವಾಗುತ್ತೆ ಅನ್ನೋದು ಗೊತ್ತಾಗೋದು ಬೇಡವಾ ಅವನಿಗೆ? ಅಮ್ಮ ಸರಸ್ವತಿ, ಅಣ್ಣ ತಮ್ಮಂದ್ರ ಜಗಳನ ನಿನ್ನ ಮನ್ಸಿಗೆ ಹಚ್ಕೋಬೇಡ. ನಡಿ, ಅವನು ಕೂಟಕ್ಕೆ ಹಾಕು. ಅಮ್ಮ, ಅಣ್ಣನೂ ಬಂದ್ಬಿಡ್ಲಿ. ಏಯ್, ಅವನು ಯಾವಾಗಾದ್ರೂ ಬರಲಿ, ನೀನು ಹೋಗಿ ಊಟ ಮಾಡೋ. ನೀನು ತಿನ್ನಲಿಲ್ಲ ಅಂದರೆ ಪಾಪ ಸರಸ್ವತಿನೂ ತಿನ್ನೋಲ್ಲ. ಅತ್ತೆ, ನಾನು ಚಿಕ್ಕವನಾಗಿದ್ದಾಗ ಸಿಟ್ಟು ಮಾಡಿಕೊಂಡು ಊಟ ಮಾಡದೇ ಇದ್ದಾಗ ಅಣ್ಣ ನನ್ನ ಪುಸ್ಲಾಯಿಸಿ ಸಮಾಧಾನ ಮಾಡಿ ಎಷ್ಟು ಸಾರಿ ಊಟ ಮಾಡಿಸಿಲ್ಲ. ಈಗ ಅವನು ಸಿಟ್ಟು ಮಾಡ್ಕೊಂಡು ಹೋಗಿದ್ದಾನೆ. ಅವನಿಗೆ ಸಮಾಧಾನ ಮಾಡಿದ್ಮೇಲೇನೆ ನಾನು ಊಟ ಮಾಡೋದು. ನೀವ್ಯಾರೂ ಈ ವಿಷಯದ ಬಗ್ಗೆ ತುಂಬಾ ತಲೆಗೆ ಹಚ್ಕೊಂಡು ಕೊರ್ಗೋಕ್ ಹೋಗ್ಬೇಡಿ. ಊಟ ಅಣ್ಣ ಅಂದರೆ ಪ್ರಾಣನೇ ಬಿಡ್ತಾನೆ ವೆಂಕಟನಾಥ. ಇದ ಗುರುರಾಜನಿಗೆ ಯಾಕೆ ಅರ್ಥ ಆಗ್ತಿಲ್ವೋ?